ಭೂಮಸೂದೆ ಕಾಯ್ದೆ ವಿರುದ್ಧ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವಿನೂತನ ಪ್ರತಿಭಟನೆ ಹಮ್ಮಿಕೊಂಡಿತು. ಬನ್ನಂಜೆ ನಾರಾಯಣಗುರು ಸಭಾಂಗಣದಿಂದ ಕಲ್ಸಂಕದವರೆಗೆ 2 ಕಿಲೋಮೀಟರ್ ಉದ್ದ ಸಹಿ ಸಂಗ್ರಹದ ಬ್ಯಾನರ್ ರೋಲ್ ಪ್ರದರ್ಶನದೊಂದಿಗೆ ವಿನೂತನ ರೀತಿಯ ಪ್ರತಿಭಟನೆ ನಡೆಯಿತು. ಭೂಮಸೂದೆ ಕಾಯ್ದೆ ವಿರುದ್ಧ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಂಗಳವಾರದಂದು ಸಹಿ ಸಂಗ್ರಹ ಅಭಿಯಾನವು ಬನ್ನಂಜೆ ನಾರಾಯಣಗುರು ಸಭಾಂಗಣದಿಂದ ಕಲ್ಸಂಕದವರೆಗೆ 2 ಕಿಲೋಮೀಟರ್ ಉದ್ದ ಸಹಿ ಸಂಗ್ರಹದ ಬ್ಯಾನರ್ ರೋಲ್ ಪ್ರದರ್ಶನದೊಂದಿಗೆ ವಿನೂತನ ರೀತಿಯ ಪ್ರತಿಭಟನೆ ನಡೆಯಿತು. ಬಳಿಕ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸುರಕಿ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಭೂಮಸೂದೆ ಕಾಯ್ದೆಯ ಮೂಲಕ ಬಡ ರೈತರಿಗೆ, ಕೃಷಿಕರಿಗೆ ಅನ್ಯಾಯ ಮಾಡುತ್ತದೆ. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲಾ ಕಡೆ ಸಹಿ ಸಂಗ್ರಹ ನಡೆದಿದ್ದು, ಇದನ್ನ ಬಳಿಕ ರಾಷ್ಟ್ರಪತಿಗಳಿಗೆ ಹಸ್ತಾಂತರಿಸಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಹಿ ಸಂಗ್ರಹವನ್ನ ಅನಾವರಣಗೊಳಿಸಲಾಯಿತು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ 70,000ಕ್ಕಿಂತ ಮಿಕ್ಕಿ ಸಹಿ ಸಂಗ್ರಹಣ ಮಾಡಿರುವಂತ ನಮ್ಮ ಪ್ರತಿಯೊಂದು ಬೂತ್ ಮಟ್ಟದ ಅಧ್ಯಕ್ಷರುಗಳು, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು, ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ ಪ್ರತಿನಿಧಿಗಳು, ಅದೇ ರೀತಿಯಾಗಿ ಎಲ್ಲ ಮುಖಂಡರುಗಳ ಸಹಭಾಗಿತ್ವದಿಂದ ಶ್ರೀಯುತ ಅಶೋಕ್ ಕೊಡವೂರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ನಮ್ಮ ಸಹಿ ಸಂಗ್ರಹಣೆಯ ಒಂದು ಪ್ರದರ್ಶನವನ್ನು ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿ ಇವತ್ತು ಅದನ್ನು ಪ್ರದರ್ಶನ ಮಾಡೋದರ ಮುಖಾಂತರ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ ರವರ ಮುಖಾಂತರ ಅದನ್ನು ಪ್ರದೇಶ ಕಾಂಗ್ರೆಸ್ಗೆ ಹಸ್ತಾಂತರ ಮಾಡುವಂಥದ್ದು, ಅದನ್ನು ರಾಷ್ಟ್ರಪತಿಗಳಿಗೆ ಒಪ್ಪಿಸುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಳಿಕ ಮಾತನಾಡಿದ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಕೇಂದ್ರದ ಭೂ ಸುಧಾರಣೆ ಕಾಯ್ದೆಯನ್ನ ಖಂಡಿಸಿದರು. ಇವತ್ತು ನಾನು ನೇರವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಏನು ರೈತ ವಿರೋಧಿ ಕಾಯ್ದೆಗಳು ತರ್ತಾ ಇದ್ದೀರಾ ಅದನ್ನು ಖಂಡಿಸುತ್ತಾ, ಏನು ಈ ದೇಶದ ಬೆನ್ನೆಲುಬು ರೈತ ಅವರ ವಿರುದ್ಧ ತಂದಂಥ ಈ ಕಾಯ್ದೆಗಳಿಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಬಾರ್ದು, ಅದನ್ನು ವಾಪಸ್ ಪಡಬೇಕು ಅಂತ ಏನು ಇಡೀ ರಾಷ್ಟ್ರದಲ್ಲಿ ಏನು ಹೋರಾಟ ನಾವು ಮಾಡ್ತಾ ಇದ್ದೀವಿ, ಇದಕ್ಕೆ ರಾಷ್ಟ್ರಪತಿಗಳು ಜನರ ಧ್ವನಿಗೆ ಒಪ್ಪುತ್ತಾರಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಸರ್ಕಾರ ರೈತ ವಿರೋಧಿ ಸರ್ಕಾರ, ಕಾರ್ಮಿಕ ವಿರೋಧಿ ಸರ್ಕಾರ, ಭ್ರಷ್ಟ ಸರ್ಕಾರ ಅಂತ ಆರೋಪವನ್ನು ನಾನು ಮಾಡ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡವೂರು, ನಾಯಕರಾದ ಪ್ರಖ್ಯಾತ್ ಶೆಟ್ಟಿ, ವೆರೋನಿಕಾ ಕೆರ್ನೆಲಿಯೋ, ಹರೀಶ್ ಕಿಣಿ ಹಾಗೂ ಇತರರು ಪಾಲ್ಗೊಂಡಿದ್ದರು.